ಎಲ್ರಿಗೂ ನಮಸ್ಕಾರ. ಇವತ್ತು ನಾನು SAPಯಲ್ಲಿ ಎಕ್ಸ್‌ಪ್ಲೇನ್ ಮಾಡ್ತಿರೋದು ಕಾನ್ಸೆಪ್ಟ್ ಏನು ಅಂದ್ರೆ SAP ಇನ್ ಕನ್ನಡ ಪಾರ್ಟ್ 4 ಭಾಗ 4ನೇ ಭಾಗ. ಓಕೆ. ಸೊ ಏನೆಲ್ಲ ಇವತ್ತು ಹೇಳ್ತೀನಿ ನಿಮ್ಗೆ ಅಂದ್ರೆ ಎಲ್ಲರಿಗೂ ಒಂದು ಕ್ವಶನ್ ಇರುತ್ತೆ. ಈಗ ನಾನು SAPಯಲ್ಲಿ ಎಂಡ್ ಯೂಸರ್ ಆಗಿ ಹೋಗ್ಬೋದಾ, ಇಲ್ಲ ಅಂದ್ರೆ SAP ಕನ್ಸಲ್ಟೆಂಟ್ ಆಗಿ ಹೋಗ್ಬೋದಾ ಅಂತ ಕಂಪ್ನಿಗೆ. ಇದೆಲ್ಲರೂ ಕೇಳೋ ಕ್ವಶನ್. ಸೊ ಈ ಪಾರ್ಟಲ್ಲಿ ನಾನು ಸ್ವಲ್ಪ ನಿಮಗೆ ಇನ್ ಡೆಪ್ತ್ ನಾಲೆಜ್ ಕೊಡ್ತೀನಿ. ಆಸ್ ಎ ಎಂಡ್ ಯೂಸರ್ ಆಗಿ ಏನ್ ಮಾಡಬೇಕು, ಕನ್ಸಲ್ಟೆಂಟ್ ಆಗಿ ಏನ್ ಮಾಡಬೇಕು ಅಂತ. ಓಕೆ. ಸೊ ಅದರಿಂದ ನಿಮ್ಗೆ ನೆಕ್ಸ್ಟ್ ಪಾರ್ಟ್ 5 ಬಂದಾಗ, ಸೊ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋದ್ರೆ ಸೆಷನ್ನ ನಿಮ್ಗೆ ಕ್ಲಾರಿಟಿ ಬರುತ್ತೆ. ಓಕೆ. ಈಗ ನಾನು ಎಂಡ್ ಯೂಸರ್ ಬಗ್ಗೆ ಹೇಳ್ತೀನಿ ಬ್ರೀಫ್ ಆಗಿ ಏನ್ ಮಾಡ್ತಾರೆ ಎಂಡ್ ಯೂಸರ್ ಅಂತ. SAP ಅಂತ ಹೇಳಲ್ಲ, SAP ಎಂಡ್ ಯೂಸರ್ ಯಾವುದೇ ಮಾಡ್ಯೂಲ್ ತಗೊಳ್ಳಿ, SAP ಎಂಡ್ ಯೂಸರ್ ಜಾಬ್. ಸೊ ಯಾರೆಲ್ಲ ಅಪಾರ್ಚುನಿಟಿ ಇದಕ್ಕೆ ತಗೋಬಹುದಂದ್ರೆ, ನಿಮ್ ಬ್ಯಾಕ್ ಗ್ರೌಂಡು ಡಿಗ್ರಿ ಆಗಿರ್ಬೋದು, ಇಂಜಿನಿಯರಿಂಗ್ ಮಾಡಿರ್ಬೋದು, ಯಾವುದೇ ಬ್ಯಾಕ್ ಗ್ರೌಂಡ್ ಆಗಲಿ, ನಿಮ್ದು ಎಜುಕೇಶನ್ ಮೇಲೆ ನೀವು ಅದನ್ನ ಚೂಸ್ ಮಾಡ್ಬೋದು. ಈಗ ಮೇಜರ್ ಆಗಿ ಮೆಕ್ಯಾನಿಕಲ್ ಇಂಜಿನಿಯರ್ ಅಂದ್ರೆ ನನ್ನ ಪ್ರಕಾರ ನಿಮ್ಗೆ ಇಂಟ್ರೆಸ್ಟಿಂಗ್ ಏರಿಯಾ ಎಲ್ಲ ನಡೆದ ಬಿಸ್ನೆಸ್ ಸೈಡ್ ಇರುತ್ತೆ. ಅಂದ್ರೆ ಈಗ ಪರ್ಚೇಸ್ ಸೈಡ್, ಇಲ್ಲ ಪ್ರೊಡಕ್ಷನ್ ಸೈಡ್, ಕ್ವಾಲಿಟಿ, ತುಂಬಾ ಆ ಥರ ಡಿಪಾರ್ಟ್ಮೆಂಟ್ ಇರುತ್ತೆ. ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀನಿ, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ಲಿ. ಓಕೆ. ಈಗ ನೀವು ಎಂಡ್ ಯೂಸರ್ ಆಗಿ ಜಾಯಿನ್ ಮಾಡ್ತೀರಾ ಅಂತ ಕಂಪ್ನಿಗೆ, ನಿಮ್ಮ SAP ಎಂಡ್ ಯೂಸರ್ ಅಂತ ತಗೋಬಹುದು, ಅಲ್ಲ SAP PP ಅಂತ ತಗೋಬಹುದು, SAP QM ಅಂತ ತಗೋಬಹುದು, ಇಲ್ಲ SAP WM ಅಂತ ತಗೋಬಹುದು, SAP SD ಅಂತ ತಗೊಳ್ತಾರೆ, SAP PM ಅಂತ ತಗೊಳ್ತಾರೆ. ಈ ತರ ಡಿಫ್ರೆಂಟ್ ಮಾಡೆಲ್ಸ್ ಇರುತ್ತೆ. ಒಂದು ಯಾವುದೇ ಇಂಡಸ್ಟ್ರಿ, ನೀವು ಒಂದು XYZ ಕಂಪ್ನಿ ತಗೊಳ್ಳಿ, ಈ ಇಂಡಸ್ಟ್ರಿದು ಬಿಸ್ನೆಸ್ ಪ್ರೋಸೆಸ್ ಯಾವ್ದಾದ್ರು ಬಿವರೇಜಸ್ ಅಂತ ತಗೊಳ್ಳಿ. ಸೊ ದೇ ಆರ್ ಆಲ್ into beverages, like manufacturing of drinks and all. Okay, they are supplier for that. Completely their industry is into beverages. ನಾನು ಮೆನ್ಷನ್ ಮಾಡ್ತೀನಿ ಯಾವ್ದು ಕಂಪ್ನಿ ಅಂತ, ತುಂಬಾ ಕಂಪ್ನೀಸ್ ಇರುತ್ತೆ. ಓಕೆ. ಈಗ ಅದರಲ್ಲಿ ನಿಮ್ದೇನು ಕೆಲಸ ಇರುತ್ತೆ. ಈಗ ನೀವು ಜಾಯ್ನ್ ಆದ್ರೆ ಕಂಪ್ನಿಗೆ ಎಂಡ್ ಯೂಸರ್, ತುಂಬಾ ಕಂಪ್ನಿಲಿ ಈಗ ಮೊನ್ನೆಬ್ರು ಯಾರೋ ಕಮೆಂಟ್ ಮಾಡಿದ್ರು, ಅವ್ರ ಜಾಬ್ ಆಯ್ತಂತೆ, ಆಫರ್ ಆಯ್ತಂತೆ, ಬಟ್ ಅವ್ರಿಗೆ SAP ಇಲ್ಲ ಅಂದ್ರೆ ನಿಮ್ಗೆ ಆಫರ್ ಕೊಡಕ್ಕಾಗಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿ ಕಳಿಸ್ತಾರೆ. ಆವಾಗ ನೀವು ಆ ಇಂಟರ್ವ್ಯೂ ಅಲ್ಲಿ ನಿಮ್ಗೆ ಕೇಳ್ಬೇಕು, ನೀವು SAP ಕಲಿಬೇಕಂತ ಹೇಳಿ ಏನ್ ಕಲಿಬೇಕು, ಏನೋ ಪರ್ಟಿಕ್ಯುಲರ್ ಮಾಡ್ಯೂಲ್ ಹೇಳಿ. ಕಲಿಬೇಕಾ, PP ಕಲಿಬೇಕಾ, QM ಕಲಿಬೇಕಾ, ಎಲ್ಲ ಕಲಿಬೇಕಂದ್ರೆ ಫಸ್ಟ್ ಕ್ಲಿಯರ್ ಆಗಿ ಹೇಳಿ, ಅವಾಗ ನಾನು ಆ ಪ್ರಾಪರ್ ಇದನ್ನ ಕಂಟೆಂಟ್ ನ ಕಲ್ತ್ಕೊಂಡ್ ಬರ್ತೀನಿ ಅಂತ. ಈಗ ಎಲ್ಲಾನು SAP ಅಂದ್ರೆ ಇಟ್ಸ್ ಹ್ಯೂಜ್ ತರ ಓಷನ್ ಇದ್ದಂಗೆ. ಓಕೆ. ನೀವ್ ಎಲ್ಲಾನು ಕಲ್ತ್ಕೊಂಡ್ರೆ ಅದು ಮುಗಿಯಲ್ಲ ಲೈಫ್ ಲಾಂಗ್. ಓಕೆ. ಸೊ ನೀವು ಅವಾಗ ಯಾವ ಇಂಟ್ರೆಸ್ಟ್ ಅಲ್ಲಿ ಇದೆ ಡಿಪಾರ್ಟ್ಮೆಂಟ್, ಯಾವ ಫೀಲ್ಡ್ ಇಂಟ್ರೆಸ್ಟ್ ಇದೆ ನೀವು ತಿಳ್ಕೊಬೇಕು. ಓಕೆ. ನಿಮ್ಗೆ ಈಗ ಮೆಟಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಇದೆ. ಮೆಟಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಸೊ ಪರ್ಚೇಸ್ ಮಾಡೋದು, ಮೆಟೀರಿಯಲ್ ನ ಹೊರಗಡೆಯಿಂದ ಸ್ಟಾಕ್ ಇದೆ ನೋಡೋದು, ಆಮೇಲೆ ಗೂಡ್ಸ್ ರಿಲೇಟೆಡ್ ಥಿಂಗ್ಸ್ ಹ್ಯಾಂಡಲ್ ಮಾಡೋದು, ಇದೆಲ್ಲ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಬರುತ್ತೆ. ಸೊ ನೀವು ಅಲ್ಲೇನು ಪ್ಲಾನ್ ಮಾಡಲ್ಲ. ಓಕೆ. ಬಟ್ PP ಅಂತ ಬಂದ್ರೆ ನೀವು ಕಂಪ್ಲೀಟ್ಲಿ ಪ್ರೊಡಕ್ಷನ್ ಮತ್ತೆ ಪ್ಲಾನಿಂಗ್ ಇರುತ್ತೆ. ಪ್ರೊಡಕ್ಷನ್ ಅಂದ್ರೆ ಇನ್ಸೈಡ್ ನೀವು ಕಂಪ್ನಿ ಒಳಗೆ ಯಾರು ಪ್ರೊಡ್ಯೂಸ್ ಮಾಡೋ ಇದರಲ್ಲಿ ಇನ್ವಾಲ್ವ್ ಆಗಬೇಕು, ಪ್ಲಸ್ ಅದನ್ನ ಡಾಟಾನ ಬಂದ್ಬಿಟ್ಟು SAP ಅಲ್ಲಿ ಅಪ್ಡೇಟ್ ಮಾಡೋ ತರ, ಹ್ಯಾಂಡಲ್ ಮಾಡೋ ತರ. ಸೊ ಏನಾಗುತ್ತೆ ಅಂದ್ರೆ, ನೀವು ಒಂದು ಕಂಪ್ನಿಗೆ ಸೇರ್ಕೊಂಡ್ರೆ, ನೀವೊಂದು ಜಸ್ಟ್ ಕಂಪ್ನಿ ಮೆನ್ಷನ್ ಮಾಡೋಣ, ಇಂಡಿಯನ್ ಬೇಸ್ಡ್ ಕಂಪ್ನಿ ತಗೋಣ, ಅಲ್ಲಾಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಒಂದು ಕಂಪ್ನಿ ಟೊಯೋಟಾ ಅಂತ ತಗೋಣ. ಟೊಯೋಟಾ ಕಂಪ್ನಿಯಲ್ಲಿ ಅವರು ಮಾಡೋ ಪ್ರೊಸೆಸ್ ಅಲ್ಲಿ, ಬಿಸ್ನೆಸ್ ಅಲ್ಲಿ SAP ಇದೆ ಅಂತ ಒಂದೇ ಜಸ್ಟ್ ಇಮ್ಯಾಜಿನ್ ಮಾಡಿ. ಸೊ ಅವಾಗ ನಿಮ್ಗೆ ಟೊಯೋಟಾದಲ್ಲಿ ಏನ್ ಮಾಡ್ತಾರೆ, ದೇ ಆರ್ ಇಂಟು ಆಟೋಮೊಬೈಲ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾರೆ, ಲೈಕ್ ದೇ ಆರ್ ಇಂಟು ದಿಸ್ ಸೆಕ್ಟರ್. ಸೊ ಆಟೋಮೊಬೈಲ್ ಅಲ್ಲಿ ಏನಿರುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಆಫ್ ಆಲ್ ದ ಕಾರ್ಸ್, ರೈಟ್? ಎಲ್ಲ ತರದ ಕಾರ್ಡ್ಸ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಅಲ್ಲೆಲ್ಲ ನಿಮ್ಗೆ ಮೆಟೀರಿಯಲ್ಸ್ ಬೇಕಾಗುತ್ತೆ, ಅಲ್ಲೆಲ್ಲ ಡಿಫ್ರೆಂಟ್ ಸ್ಟೇಜಸ್ ಇರುತ್ತೆ. ಈಗ ಶೀಟ್ ಮೆಟೀರಿಯಲ್ ಬರುತ್ತೆ, ಫ್ಯಾಬ್ರಿಕೇಶನ್ ವರ್ಕ್ ಎಲ್ಲ, ಇಲ್ಲಾಂದ್ರೆ ಅಸೆಂಬ್ಲಿಯಲ್ಲಿ ಬರುತ್ತೆ ವರ್ಕಿಂಗ್, ಪೇಂಟಿಂಗ್ ಅಂತ ಸೆಕ್ಷನ್ ಇರುತ್ತೆ, ಆಮೇಲೆ ಕ್ವಾಲಿಟಿ, ಈ ತರ ಡಿಫ್ರೆಂಟ್ ನೀವು ಪ್ರೊಡಕ್ಷನ್ ಲೈನ್ ಅಲ್ಲೂ ತುಂಬಾ ಸ್ಟೇಜಸ್ ಇರುತ್ತೆ. ಆಮೇಲೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಆಗಿರುತ್ತೆ ಅಲ್ವಾ? ಅವಾಗ ನೀವು ಯಾವ ಏರಿಯಾದಲ್ಲಿ ಇನ್ವಾಲ್ವ್ ಆಗ್ತೀರಾ ಆ ಮಾಡ್ಯೂಲ್ ನ ನೀವು ತಿಳ್ಕೊಬೇಕಾಗತ್ತೆ. ಈ ಕ್ವಾಲಿಟಿ ಮೇಲೆ ನೀವು ಮಾಡ್ತೀರಾ ಅಂದ್ರೆ ನೀವು QM ಏನೇನಿದೆ ಟ್ರಾನ್ಸಾಕ್ಷನ್ಸ್ ಎಲ್ಲ ತಿಳ್ಕೊಬೇಕು. ವ್ಯಾರೋಸ್ ಏನಾದ್ರು ನೀವು ಮ್ಯಾನೇಜ್ ಮಾಡ್ತೀರಾ, ಸೊ ವ್ಯಾರೋಸ್ ಮ್ಯಾನೇಜ್ಮೆಂಟ್ ಏನೇನು ಟ್ರಾನ್ಸಾಕ್ಷನ್ ಎಲ್ಲ ತಿಳ್ಕೊಬೇಕು. ಅಂದ್ರೆ SAP ಅಲ್ಲಿ ನೀವು ಟ್ರಾನ್ಸಾಕ್ಷನ್ ರನ್ ಮಾಡಕ್ ಗೊತ್ತಿರ್ಬೇಕು.
ಸೊ ಲಾಗಿನ್ ಮಾಡಿ, SAP ಅಂದ್ರೆ ಒಂದು ಅಪ್ಲಿಕೇಶನ್ ಅಲ್ವಾ, ನೀವು ಲಾಗಿನ್ ಮಾಡಿ, ನಿಮ್ಗೆ ಯೂಸರ್ ID ಪಾಸ್ವರ್ಡ್ ಇರುತ್ತೆ ಪರ್ಟಿಕ್ಯುಲರ್ಗೆ. ಆಮೇಲೆ ನೀವು ಲಾಗಿನ್ ಮಾಡಿದ್ಮೇಲೆ ಏನೇನು ನೀವು ತಿಳ್ಕೊಬೇಕು ಆನ್ ಪರ್ಟಿಕ್ಯುಲರ್ ಮಾಡ್ಯೂಲ್ ಮೇಲೆ, ನಾನು ನಿಮಗೆ ಜಸ್ಟ್ ಒಂದು ಲಾಗಿನ್ ಮಾಡಿ ಎಲ್ಲ ಮಾಡ್ಯೂಲ್ನ ತೋರಿಸ್ಬಿಡ್ತೀನಿ ಇವತ್ತು. ಐ ವಿಲ್ ಶೋ ಆಲ್ ದ ಮಾಡ್ಯೂಲ್ಸ್. ಲೇಟರ್ ನಿಮಗೆ ಅರ್ಥ ಆಗುತ್ತೆ ಏನೇನು ಮಾಡ್ಯೂಲ್ ನೀವು ಕಲ್ತ್ಕೋಬೇಕು ನಿಮ್ದು ಬೇಸ್ಡ್ ಆನ್ ನಿಮ್ಮ ಎಜುಕೇಶನ್, ನಿಮ್ದು ಬ್ಯಾಕ್ಗ್ರೌಂಡ್. ಈಗ ಮೇಜರ್ ಆಗಿ ನನಗೆ ಕಾಂಟ್ಯಾಕ್ಟ್ ಕಾಲ್ ಬರ್ತಿರೋದು SAP ಬಿಕಾಮ್ ಗ್ರಾಜುಯೇಟ್ಸ್ ಕಾಲ್ ಮಾಡ್ತಾರೆ, ಎಂ ಕಾಮ್ ಕಾಲ್ ಮಾಡ್ತಾರೆ, ಎಲ್ಲ ಕೇಳ್ತಾರೆ ಸಜೆಷನ್ ಏನ್ ಮಾಡ್ಬೇಕಂತ. ಸೊ ಬಿಕಾಮ್ ಮಾಡಿದ್ರಲ್ಲಿ ನೀವು ನಿಮ್ದು ಬಿಸ್ನೆಸ್ ನಿಮ್ದು ಎಜುಕೇಶನ್ ಇಂಟು ಫಿನಾನ್ಸ್ ಹೇಳಿದ್ರೆ ಫಿನಾನ್ಸ್ ಮಾಡ್ಯೂಲ್ ಕಲ್ತ್ಕೊಳ್ಳಿ. ಸೊ ಫಿನಾನ್ಸ್ ವರ್ಕ್ ಜೊತೆ ನಿಮ್ಗೆ ಮಾಡ್ಯೂಲ್ ಗೊತ್ತಿರ SAPನೂ ಕೂಡ ನಿಮ್ಗೆ ಅವಾಗ ಜಾಬ್ ಆಫರ್ ಸಿಗುತ್ತೆ. ಜಸ್ಟ್ ಹೇಳ್ತಿರೋದು, ನಾನೇನು ಪ್ರಮೋಟ್ ಮಾಡ್ತಿಲ್ಲ ಜಾಬ್ಗೋಸ್ಕರ ನೀವು SAP ಕಲಿಬೇಕಂತ, ಜಸ್ಟ್ ಐ ಆಮ್ ಟೆಲಿಂಗ್ ಅಬೌಟ್ ದ ಜಸ್ಟ್ ಐ ಆಮ್ ನಾನು ಕನ್ವೆ ಮಾಡ್ತಿದ್ದೀನಿ ನಿಮ್ಗೆ ಈ ತರ ಮಾಡಿ ಅಂತ. ಓಕೆ, ಇದೆಲ್ಲ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಸುತ್ತೆ ನಂಗೆ. ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ. ಸೊ ಇವಾಗ ನಾನು SAPಗೆ ಲಾಗಿನ್ ಮಾಡ್ತೀನಿ. ಸೊ ನಿಮಗೆ ಫ್ರಮ್ ಬೇಸಿಕ್ ಇಂದ ಹೇಳ್ಕೊಡ್ತೀನಿ ಹೇಗೆ ಲಾಗಿನ್ ಮಾಡ್ಬೇಕಂತ. ಇದು SAP ಈಗ ನಾನು ಇದು ಯೂಸ್ ಮಾಡ್ತಿರೋದು ಜಸ್ಟ್ ಪ್ರಾಕ್ಟೀಸ್ ಕಲಿಯಕ್ಕೆ. ಓಕೆ, ಐಡಸ್ ಅಂತ ಹೇಳ್ತೀವಿ, SAP ಐಡಸ್ ಸರ್ವರ್ ಅಂತ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ತುಂಬಾ ಸರ್ವರ್ ನಾನು ಯೂಸ್ ಮಾಡ್ತೀನಿ, ಎಲ್ಲ ಜಸ್ಟ್ ಫಾರ್ ಲರ್ನಿಂಗ್ ಪರ್ಪಸ್. ಇಲ್ಲಿ SAP ಅಂತ ಜಸ್ಟ್ ಕ್ಲಿಕ್ ಮಾಡಿದಾಗ ಇಲ್ಲಿ ಲಾಗಿನ್ ಬಂತು. ಈಗ ಬೇರೆ, ಇದಕ್ಕೆ SD ಬೇರೆ, PP ಬೇರೆ ಅಂತ ಅಂದ್ಕೋಬೇಡಿ, ಎಲ್ಲದಕ್ಕೂ ಒಂದೇ ಇರುತ್ತೆ ಸರ್ವರ್ಸ್ ಎಲ್ಲ. ನಾನು ಜಸ್ಟ್ ಒಂದು ನೇಮ್ ಕೊಟ್ಟಿದ್ದೀನಿ ಅಷ್ಟೇ, SAP ಅಂತ. ಇಲ್ಲಿ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಹೋಗುತ್ತೆ. ಇಲ್ಲಿ ನಾನು ಯೂಸರ್ ID ಮತ್ತೆ ಪಾಸ್ವರ್ಡ್ ಎಂಟರ್ ಮಾಡಿದ ತಕ್ಷಣ ಐ ಆಮ್ ಏಬಲ್ ಟು ಲಾಗ್ ಇನ್ ಟು ದ SAP ಸ್ಕ್ರೀನ್. ಸೊ ಇಲ್ಲಿ ಬಂದಾಗ ನಿಮಗೆ ಇದೊಂದು ಫ್ರಂಟ್ ಸ್ಕ್ರೀನ್. ಇದು ನಿಮ್ಗೆ ಎಲ್ಲಿ ಏನ್ ಎಂಡ್ ಯೂಸರ್ ಆಗಿ ಏನೇನ್ ಮಾಡ್ಬೇಕಂತ ನಿಮ್ಗೆ ಎಲ್ಲ ಎಲ್ಲಿರುತ್ತೆ. ಅದು ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ಎಲ್ಲ ಆಕ್ಸೆಸ್ ಇರಲ್ಲ. ನೀವು ಎಂಡ್ ಯೂಸರ್ ಆಗಿ ಜಾಯ್ನ್ ಆದಾಗ ನಿಮ್ಗೆ SAP ಅಲ್ಲಿ ಪ್ರತಿಯೊಂದು ಆಕ್ಸೆಸ್ ಕೊಡಲ್ಲ. ಈಗ ನೀವು ಒಂದು ಪೊಸಿಷನ್ ಇರುತ್ತೆ ಕಂಪ್ನಿಯಲ್ಲಿ, ಏನಾಗುತ್ತೆ ನಿಮ್ಗೊಂದು ಫ್ರೆಶರ್ ಆಗಿ ಜಾಯ್ನ್ ಆಗ್ತೀರಾ, ನಿಮ್ಮನ್ನ ಬೈಯರ್ ಅಂತ ತಗೊಳ್ತಾರೆ. ಬೈಯರ್ ಹೂ ಹ್ಯಾಸ್ ಟು ವರ್ಕ್ ಆನ್ ಬಿಸ್ನೆಸ್ ಪರ್ಚೇಸಿಂಗ್ ಸೈಡ್ ಪ್ಲಸ್ SAP ಓಕೆ, ಬಿಸ್ನೆಸ್ ಸ್ವಲ್ಪ ನೀವು ಹ್ಯಾಂಡಲ್ ಮಾಡಬೇಕು, ಮತ್ತೆ ಮಾನಿಟರಿಂಗ್ ವರ್ಕ್ ಕೊಡ್ತಾರೆ ನಿಮ್ಗೆ. ಈಗ ಸ್ಟಾರ್ಟಿಂಗ್ ಲೆವೆಲ್ ನಿಮ್ಗೆ ಏನಂದ್ರೆ ಒಂದು ಅಟ್ಲೀಸ್ಟ್ PO ಪರ್ಚೇಸ್ ರಿಕ್ವೆಷನ್ ಕ್ರಿಯೇಟ್ ಮಾಡ್ತಾರೆ, PO ಕ್ರಿಯೇಟ್ ಮಾಡ್ತಾರೆ SAP. ಅದನ್ನೆಲ್ಲ ಹೇಗೆ ನೀವು ನೋಡ್ಬೇಕಂತ ಗೊತ್ತಿರ್ಬೇಕು, ಮತ್ತೆ ಕ್ರಿಯೇಟ್ ಮಾಡಕ್ ಗೊತ್ತಿರ್ಬೇಕು. ಈಗ ಮಾನಿಟರ್ ಮಾಡಕ್ ಹೇಳ್ತಾರೆ, ಎಷ್ಟು PR ಕ್ರಿಯೇಟ್ ಆಗಿದೆಪ್ಪ ಒಂದು ಡೈಲಿ ಬೇಸ್, ಹೇಗೆ ಚೆಕ್ ಮಾಡ್ತೀರಾ? SAP ಲಾಗಿನ್ ಮಾಡ್ಬಿಟ್ಟು ನಿಮ್ಗೆ ಹೋಗಿ ನೋಡಕ್ ಗೊತ್ತಿರ್ಬೇಕು ಎಷ್ಟು PRs ಇದೆ. ಅದು PR ನ ಹೇಗೆ ನೀವು PR to PO ಮಾಡಕ್ಕಾಗತ್ತೆ, PO ಆದ್ಮೇಲೆ ಹೆಂಗ್ ನೀವು ಮಾನಿಟರ್ ಮಾಡ್ತೀರಾ, ಅದನ್ನ ಹೆಂಗೆ ಮಾನಿಟರ್ ಮಾಡೋದು. ಓಕೆ, ಮತ್ತೆ ಸಪ್ಲೈಯರ್ಗೆ ಅದು ಹೋಗಿದಿಲ್ವಾ ಅಂತ ಹೇಗೆ ನೋಡ್ಬೇಕು. ಈಗ PO ಕ್ರಿಯೇಟ್ ಆದ್ಮೇಲೆ ಸಪ್ಲೈಯರ್ ಹೇಗೆ ರೀಚ್ ಆಯ್ತು, ಅವ್ರು ಹೇಗೆ ಕಮ್ಯುನಿಕೇಟ್ ಮಾಡ್ಬೋದು. ತುಂಬಾ ಇಲ್ಲಿ ನಮ್ಗೆ ಮ್ಯಾನುವಲ್ ವರ್ಕ್ ಉಳಿಯುತ್ತೆ ಇಫ್ ಯು ವರ್ಕ್ ಆನ್ SAP. ಎಲ್ಲ ಡಾಟಾ ಕೂಡ ಅಲ್ಲಿ ರೆಡಿ ಆಗಿರುತ್ತಲ್ಲ ಸಿಸ್ಟಮ್ ಅಲ್ಲಿ. ಸೊ ನೆಕ್ಸ್ಟ್ ಟೈಮ್ ಮತ್ತೆ ಫಾಲೋ ಅಪ್ ಮಾಡ್ಬೇಕಂತಿಲ್ಲ. ಓಕೆ, ಇಲ್ಲಿ ನಾನು ನಿಮ್ಗೆ ಇವತ್ತು ಜಸ್ಟ್ ಟ್ರಾನ್ಸಾಕ್ಷನ್ ಕೋಡ್ಸ್ ಎಲ್ಲ ಹೇಳ್ತೀನಿ. ಲಾಗಿನ್ ಆಗಿದ ತಕ್ಷಣ ಇಲ್ಲಿ ಲಾಜಿಸ್ಟಿಕ್ಸ್ ಅಂತ ಇದೆ. ಓಕೆ, ಈ ಲಾಜಿಸ್ಟಿಕ್ಸ್ ಅಂತ ಒಳಗೆ ಹೋಗಿದ ತಕ್ಷಣ ಇದು ಕ್ಲೋಸ್ ಆಗಿರುತ್ತೆ, ಇದು ಚೆಕ್ ಮಾಡ್ತೀನಿ. ಲಾಜಿಸ್ಟಿಕ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ತುಂಬಾ ಟ್ರಾನ್ಸಾಕ್ಷನ್ಸ್ ಬರುತ್ತೆ. ಇಟ್ ಇಸ್ ಟೇಕಿಂಗ್ ಮೋರ್ ಟೈಮ್. ಓಕೆ, ಅಗೇನ್ ನಾನು ಹೊಸದಾಗಿ ಲಾಗಿನ್ ಆಗ್ತೀನಿ. ಸಮ್ಟೈಮ್ ಸಿಸ್ಟಮ್ ಅದು ಹ್ಯಾಂಗ್ ಆಗ್ಬಿಡುತ್ತೆ, ಅಂದ್ರೆ ತುಂಬಾ ಟೈಮ್ ಹಂಗೆ ಓಪನ್ ಆಗಿ ಇಟ್ಕೊಂಡ್ರೆ. ಸೊ ಇದೆಲ್ಲ ಕ್ಲೋಸ್ ಮಾಡಿದೆ, ಹೊಸದಾಗಿ ಲಾಗಿನ್ ಮಾಡ್ಬಿಟ್ಟು ಈಗ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ಲಾಜಿಸ್ಟಿಕ್ಸ್ ಅಂತ. ಲಾಜಿಸ್ಟಿಕ್ಸ್ ಅಂತ ಬಂದಾಗ ನಿಮ್ಗೆ ಎಲ್ಲ ಸಪ್ಲೈ ಚೈನ್ ಮಾಡ್ಯೂಲ್ ಇಲ್ಲಿ ಬಂದ್ಬಿಡುತ್ತೆ. ಅಕೌಂಟಿಂಗ್ ಅಂತ ಬೇರೆ ಸಪ್ರೇಟ್ ಇದೆ, HR ಸಪ್ರೇಟ್ ಇದೆ. ಓಕೆ, ಈ ಲಾಜಿಸ್ಟಿಕ್ಸ್ ಒಳಗೆ ನಿಮಗೆ ಬರುತ್ತೆ, SD ಬರುತ್ತೆ, LE ಬರುತ್ತೆ, ಪ್ರೊಡಕ್ಷನ್ ಪ್ಲಾನಿಂಗ್ ಬರುತ್ತೆ, PM ಬರುತ್ತೆ, ಕಸ್ಟಮರ್ ಸರ್ವಿಸ್ ಬರುತ್ತೆ, QM ಬರುತ್ತೆ. ಈ ತರ ತುಂಬಾ ಮಾಡ್ಯೂಲ್ಸ್ ನಿಮಗೆ ಇಲ್ಲಿ ಕಾಣ್ಬೋದು. ಸೊ ನೀವು ಎಂಡ್ ಯೂಸರ್ ಆಗಿ ನಾಲೆಜ್ ಬೇಕಂದ್ರೆ ಬೇಸಿಕ್ಸ್ ಇಲ್ಲಿ ಫ್ರಂಟ್ ಎಂಡ್ ಅಷ್ಟೇ ಕಲ್ತ್ಕೊಂಡ್ರೆ ಸಾಕು, ಏನು ಬ್ಯಾಕ್ ಎಂಡ್ ಹೋಗಿ ಕಲಿಬೇಕಂತಿಲ್ಲ. ಅದು ಕನ್ಸಲ್ಟೆಂಟ್ ಲೆವೆಲ್ಗೆ, ಅದು ಇನ್ನೊಂದು ಸೆಷನ್ ಅಲ್ಲಿ ಹೇಳ್ಕೊಡ್ತೀನಿ. ಇವತ್ತು ಜಸ್ಟ್ ಎಂಡ್ ಯೂಸರ್ ಲೆವೆಲ್ಗೆ ನಿಮ್ಗೆ ಒಂದು ಇನ್ಫಾರ್ಮೇಶನ್ ನಾನು ರೀಚ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಈಗ ನಿಮ್ಗೆ ಒಂದು ಯೋಚನೆ ಮಾಡಿ, ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ನಿಮ್ಗೆ ಒಂದು ಜಾಬ್ ಸಿಕ್ತು, ನೀವು ಪರ್ಚೇಸ್ ಅಲ್ಲಿ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ಬೇಕು, ಬೈಯರ್ ಆಗಿದ್ದೀರಾ. ಸೊ ನಿಮ್ಗೆ ಏನೇನು ಗೊತ್ತಿರ್ಬೇಕು, ಒಂದು ಪರ್ಚೇಸಿಂಗ್ ಗೊತ್ತಿರ್ಬೇಕು, ಇದೆಲ್ಲ ಏನೇನ್ ಮಾಡ್ತಾರೆ ಇದ್ರಲ್ಲೆಲ್ಲ. ಆದ್ಮೇಲೆ ಮೆಟೀರಿಯಲ್ ಮಾಸ್ಟರ್ ಗೊತ್ತಿರ್ಬೇಕು, ಏನೇನು ಮೆಟೀರಿಯಲ್ ಕ್ರಿಯೇಟ್ ಮಾಡ್ಬೋದು ಸಿಸ್ಟಮ್ ಅಲ್ಲಿ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಟ್ರಾನ್ಸಾಕ್ಷನ್ಸ್ ಅಲ್ಲಿ ಇರುತ್ತೆ. ಇಲ್ಲಿ ರನ್ ಕ್ಲಿಕ್ ಮಾಡಿದ ತಕ್ಷಣ ಇದು ಬಂದ್ಬಿಡುತ್ತೆ, ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು ಟ್ರಾನ್ಸಾಕ್ಷನ್
ಪ್ರಕಾರ ಮೆಟಲ್ ಮಾಸ್ಟರ್ನ ಕ್ರಿಯೇಟ್ ಮಾಡೋಕ್ಕಾಗುತ್ತೆ. ಅದೇ ನೀವು ವೆಂಡರ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಇಲ್ಲಿ ಇದ್ರೊಳಗೆ ಹೋದ್ರೆ ಇಲ್ಲಿ ಮಾಸ್ಟರ್ ಡಾಟಾ ಒಳಗೆ ನಿಮಗೆ ವೆಂಡರ್ ಇರುತ್ತೆ. ವೆಂಡರ್ನ ಕ್ರಿಯೇಟ್ ಮಾಡ್ಕೋಬಹುದು. ಸೆಂಟ್ರಲಿ ಅಂದ್ರೆ ಎಲ್ಲಾನು ನೀವು ಕಂಪ್ನಿ ಕೋಡ್ ಲೆವೆಲ್ ಮಾಡ್ಬೇಕಂದ್ರೆ ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು. ಪರ್ಚೇಸಿಂಗ್ ಲೆವೆಲ್ ಮಾಡ್ಬೇಕಂದ್ರೆ ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ಈ ತರ ನೀವು ಹೋಗ್ಬೋದು. ನಿಮ್ಗೆ ಯಾರು ಟ್ರಾನ್ಸಾಕ್ಷನ್ ಗೊತ್ತು, ಈಗ SK01 ಗೊತ್ತು ಟ್ರಾನ್ಸಾಕ್ಷನ್ ಆಲ್ರೆಡಿ, ಇಲ್ಲಿ ಹೋಗಿ ಟೈಪ್ ಮಾಡಿದ್ರೆ ಆಯ್ತು SK01 ಅಂತ. ಸೊ ಇಲ್ಲಿ ನಿಮಗೆ ಡೀಟೇಲ್ಸ್ ಬರುತ್ತೆ, ವೆಂಡರ್ ನಂಬರ್ ಹೇಗೆ ಬರುತ್ತೆ ಹಾಕ್ಬೇಕು, ಎಂಟರ್ ಮಾಡಬೇಕು, ಕಂಪ್ನಿ ಕೋಡ್ ಹೇಗೆ ತಗೋಬೇಕು. ಸೊ ಇದೆಲ್ಲ ನಿಮಗೆ ಬೇಸಿಕ್ಸ್ ಇಂದ ಗೊತ್ತಿರಬೇಕು. ಓಕೆ, ನಾನು ಈಗ ಸೆಟಪ್ ರೆಡಿ ಇದೆ. ಎಕ್ಸಾಂಪಲ್ ಒಂದು ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಒಂದು ಸ್ಟ್ರಕ್ಚರ್ ರೆಡಿ ಇದೆ, ಆರ್ಗನೈಸೇಷನ್ ಸ್ಟ್ರಕ್ಚರ್. ಓಕೆ, EC01 ಅಂತ ಟೈಪ್ ಮಾಡಿದ್ರೆ ಸ್ಟ್ರಕ್ಚರ್ ಇಲ್ಲಿ ಇರುತ್ತೆ. ನೇವಿಗೇಷನ್ ಹೋದ್ರೆ ಸೊ ಇಲ್ಲಿ ನಾನು ಜಸ್ಟ್ ಕಂಪ್ನಿ ಒಂದು ಟೆಂಪ್ಲೇಟ್ ತರ ಕ್ರಿಯೇಟ್ ಮಾಡಿದರೆ, ಸೊ ಇದ್ರೊಳಗೆ ಹೋದ್ರೆ ನಿಮಗೆ ಯಾವ ಕಂಪ್ನಿ ಕೋಡ್ ಇದೆಲ್ಲ ಇಲ್ಲಿ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ. ಪ್ಲಾಂಟ್ ಏನೇನು ಕ್ರಿಯೇಟ್ ಮಾಡಿದ್ದಾರೆ, ದೆನ್ ಪರ್ಚೇಸ್ ಆರ್ಗನೈಸೇಷನ್ ಇದೆ. ಈ ಪ್ಲಾಂಟ್ ಒಳಗೆ ಎಷ್ಟು ಸ್ಟೋರೇಜಸ್ ಎಲ್ಲ ಇದೆ, ಈಚ್ ಅಂಡ್ ಎವ್ರಿ ಕಂಪ್ನಿ ಒಳಗೆ ಲೈಕ್ ಪ್ಲಾಂಟ್ ಅಲ್ಲಿ ಎಷ್ಟು ಸ್ಟೋರೇಜ್ ಇದೆ ಇದೆಲ್ಲ ನಿಮ್ಗೆ ಇಲ್ಲಿ ನೋಡಕ್ಕಾಗತ್ತೆ. EC01 ಟ್ರಾನ್ಸಾಕ್ಷನ್ ಅಲ್ಲಿ ಯು ಕ್ಯಾನ್ ಸಿ. ಬಟ್ ಯೂಸರ್ಗೆಲ್ಲ ಇದೆಲ್ಲ ಟ್ರಾನ್ಸಾಕ್ಷನ್ ಆಕ್ಸೆಸ್ ಇರಲ್ಲ, ಎಂಡ್ ಯೂಸರ್ಗೆ. ಸೊ ನಿಮ್ಗೆ ಎಜುಕೇಟ್ ಮಾಡ್ತಾರೆ ಒಂದ್ಸಲ ಜಾಯ್ನ್ ಆದ್ಮೇಲೆ ಕಂಪ್ನಿಗೆ. ಅಲ್ಲ ಮುಂಚೆ ನೀವು ತಿಳ್ಕೊಂಡ್ರೆ ಒಳ್ಳೇದು. ಇದೆಲ್ಲ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಬೇಸಿಕ್ ತಿಳ್ಕೊಳ್ಳಿ. ಕಂಪ್ನಿಗೆ ಹೋಗಿದ ತಕ್ಷಣ ನಿಮ್ಗೆ ಅಲ್ಲಿದು ಪ್ರೊಸೆಸ್ ಹೇಳ್ಕೊಡ್ತಾರೆ, ಅಲ್ಲಿ ನೀವು ಹೋಗಿ ಅದನ್ನ ನೋಡಕ್ಕಾಗತ್ತೆ, ಎಕ್ಸ್ಪ್ಲೋರ್ ಮಾಡಕ್ಕಾಗತ್ತೆ. ವಿದೌಟ್ ಎನಿ ಅಂದ್ರೆ ಏನು ಗೊತ್ತಿಲ್ಲದೆ ನೀವು ರೆಸ್ಯೂಮ್ ಅಲ್ಲಿ ಖಾಲಿ ಎಜುಕೇಶನ್ ಹಾಕೊಂಡು ಹೋದ್ರೆ ನಿಮ್ಗೆ ಜಾಬ್ ಸಿಗೋದು ಕಷ್ಟ. ಅವಾಗ ಯು ಶುಡ್ ಎಂಟರ್ ಸಮ್ ಅಪ್ಲಿಕೇಶನ್ ನಾಲೆಜ್. ಅಲ್ಲಿ ನಾಲೆಜ್ ತಗೊಂಡು ಆಮೇಲೆ ಅದನ್ನ ರೆಸ್ಯೂಮ್ ಅಲ್ಲಿ ಆಡ್ ಮಾಡ್ಕೊಂಡು ಯು ಕ್ಯಾನ್ ಸರ್ಚ್ ಫಾರ್ ಜಾಬ್. ಆ ಜಾಬ್ ಅಲ್ಲಿ ಹೋದಾಗ ನಿಮಗೆ ಇಂಟರ್ವ್ಯೂ ಏನಾಗುತ್ತೆ, ನಿಮಗೆ ಅಟ್ಲೀಸ್ಟ್ ಬೇಸಿಕ್ ನಾಲೆಜ್ ಇದೆ ಅಂತ SAP MM or PP ವಾಟ್ ಎವರ್ ನಾಲೆಜ್ ಯು ಹ್ಯಾವ್, ರೈಟ್, ಯು ಕ್ಯಾನ್ ಶೋ ಕೇಸ್ ಇಟ್ ಅಷ್ಟೇ. ಓಕೆ, ಇಲ್ಲಿ ತುಂಬಾ ಟ್ರಾನ್ಸಾಕ್ಷನ್ಸ್ ಇದೆ. ಸೊ ಇವತ್ತು ಈ ಸೆಷನ್ ಅಲ್ಲಿ ನಾನು ಜಾಸ್ತಿ ಟೈಮ್ ಇದು ಮಾಡ್ತಿಲ್ಲ, ಇನ್ವೆಸ್ಟ್ ಮಾಡ್ತಿಲ್ಲ. ಸೊ ನೆಕ್ಸ್ಟ್ ಸೆಷನ್ ತಗೊಂಡಾಗ ಲೈಕ್ ನಾನು ವಿಡಿಯೋ ಕ್ರಿಯೇಟ್ ಮಾಡಿದಾಗ ನಾನು ಇದನ್ನೆಲ್ಲ ಹೇಳ್ಕೊಡ್ತೀನಿ. ಎಲ್ಲಾ ಟ್ರಾನ್ಸಾಕ್ಷನ್ ಎಲ್ಲೆಲ್ಲಿ ಎಷ್ಟೆಷ್ಟು ಟ್ರಾನ್ಸಾಕ್ಷನ್ ಇದೆ ಎಲ್ಲಾನು ಒನ್ ಬೈ ಒನ್ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಓಕೆ, ಆಲ್ರೆಡಿ ಇಂಗ್ಲಿಷ್ ಅಲ್ಲಿ ಒಂದು ಬಿಟ್ಟಿದ್ದೀನಿ ಇದು ವಿಡಿಯೋ. ಸೊ ನಿಮ್ಗೆ ಅಲ್ಲಿ ಕಂಫರ್ಟೇಬಲ್ ಇದೆ ಅದನ್ನ ವಿಡಿಯೋನ ನೋಡಿ ಟಿಕ್ ಕೊಡು, ಇಲ್ಲಾಂದ್ರೆ ವೆಯ್ಟ್ ಮಾಡಿ ನೆಕ್ಸ್ಟ್ ಇದು ವಿಡಿಯೋ ಬರೋ ತನಕ. ಥ್ಯಾಂಕ್ ಯು.